ನೋಡಿ, ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇಲ್ಲ. ಹೀಗಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೀತಾ ಇದ್ದಾರೆ. ನಾಯಕರು ಕರೆದ್ರೆ ನಾವು ಬೇಡ ಅನ್ನಲು ಆಗುತ್ತಾ? ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಶಾಸಕ ಆಸಿಫ್ ಸೇಠ್ ಆಹ್ವಾನ ಮಾಡಿದ್ದಾರೆ. ಹೀಗಂತ ಬೆಳಗಾವಿಯಲ್ಲಿ ಡಿಸಿಎಂ ರಿಯಾಕ್ಟ್ ಮಾಡಿರೋದು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನಿಲ್ಲಿ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಬೇಡನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಮೊನ್ನೆ ನಡೆದಂತ ಸಿಎಂ ಔತಣಕೂಟ ಹಿಂದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಬಂದಿದೆ ಆ ಮೀಟಿಂಗ್ ಬಳಿಕ. ಆದ್ರೆ ಈಗ ನಡೆದಿರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದರ ನಂತರದಲ್ಲಿ ಹಾಗಾದ್ರೆ ಯಾವ ಮೆಸೇಜ್ ಹೊರಗೆ ಬರ್ತಾ ಇದೆ? ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರೂ ಕೂಡ ಈ ಔತಣಕೂಟಗಳು ಮುಂದುವರಿತಾ ಇದೆಯಲ್ಲ, ಹಾಗಾದ್ರೆ ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಬಣದವರು? ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಗಮನಿಸಬೇಕು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ವರ್ಗದ ಏನು ಶಾಸಕರು ಮಂತ್ರಿಗಳು ಏನಿದ್ರೆ ಅವರೊಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಳು ಆಗಿರುವಂತಹ ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಅದಕ್ಕೆ ಕೌಂಟರ್ ಅನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗವನ್ನ ಮುಂದಿಟ್ಕೊಂಡು ಏನು ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಏನಿತ್ತು, ಅದಕ್ಕೆ ಕೌಂಟರ್ ಕೊಡಬೇಕು. ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಬೇಕು, ಜೊತೆಗೆ ನಂಬರ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಮಾಡಿದ್ದಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರು ಪದೇ ಪದೇಯಾಗಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ನಾಯಕತ್ವ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಕೊಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಡಿಕೆಶಿ ಅವರಿಗೂ ಕೂಡ ಅವರು ಹೇಳಿರುವಂತದ್ದು. ಹಾಗಾಗಿ ಡಿಕೆಶಿ ಅವರು ನೋಡೋಣ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಈಗಷ್ಟೇ ಡಿನ್ನರ್ ಮೀಟಿಂಗ್ ಕೂಡ ಏನು ಯತೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಇಲ್ಲಿ ಕಾರವಾಗಿ ಏನು ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಡಿಕೆಶಿ ಅವರ ಏನು ಡಿನ್ನರ್ ಮೀಟಿಂಗ್ ಏನು ಮಾಡಿದ್ರೆ ನಾನೇನು ಮಾಡಲಿ, ಅದಕ್ಕೆ ನಾನು ಏನು ಹೇಳಬೇಕಾಗಿತ್ತು ಅದನ್ನ ಹೇಳೇ ಆಗಿದೆ ಅನ್ನೋ ಒಂದು ಮಾತನ್ನ ಕೂಡ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಈಗಷ್ಟೇ ಹೇಳಿರುವಂತದ್ದು. ಹಾಗಾಗಿ ಈ ಎಲ್ಲವ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈ ಒಂದು ರಾಜಕೀಯ ಬನ ಬಡಿದಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಂದುವರಿಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಡಿಸೆಂಬರ್ 21ರ ನಂತರ ಹೈಕಮಾಂಡ್ ಇಬ್ರು ನಾಯಕರಿಗೆ ಬುಲಾವನ್ನ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಏನಾದ್ರೂ ಈ ಸಂಧಾನ ಸಕ್ಸಸ್ ಆಗುತ್ತಾ, ಇದೇ ರೀತಿ ಮುಂದುವರಿತಾ ರಾಜ್ಯದಲ್ಲಿ ಮತ್ತೆ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತಾ? ಯಾಕಂದ್ರೆ ಬಿಜೆಪಿ ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯಿಂದಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಕೆಲಸಗಳಾಗ್ತಾ ಇಲ್ಲ, ಅಭಿವೃದ್ಧಿಗಳಾಗ್ತಾ ಇಲ್ಲ, ಜನರ ಸಮಸ್ಯೆಯನ್ನ ಕೇಳೋರಿಲ್ಲ, ಜೊತೆಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋರು ಕೂಡ ಇಲ್ಲ. ಇವರು ಕುರ್ಚಿ ಕಾದಾಟದಲ್ಲಿ ನಿರತರಾಗಿದ್ದಾರೆ. ಅದನ್ನು ಬಿಟ್ಟು ಜನರ ಸಮಸ್ಯೆಯನ್ನ ಕೂಡ ಕೇಳಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಈ ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ನಂತರ ಈಗ ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಏನು ಒಂದು ಕೌಂಟರ್ ಕೊಡುವಂತ ಕೆಲಸವನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಣದ ಆಪ್ತರಿಗೆ ಕೌಂಟರ್ ಕೊಡುವ ಕೆಲಸವನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಅಶ್ವಿನಿ, ರೈಟ್. ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇಲ್ಲ. ಹೀಗಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ.
ಪ್ರತಿದಿನ ಒಬ್ಬೊಬ್ರು ಊಟಕ್ಕೆ ಕರೀತಾ ಇದ್ದಾರೆ. ನಾಯಕರು ಕರೆದ್ರೆ ನಾವು ಬೇಡ ಅನ್ನಲು ಆಗುತ್ತಾ? ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಶಾಸಕ ಆಸಿಫ್ ಸೇಠ್ ಆಹ್ವಾನ ಮಾಡಿದ್ದಾರೆ. ಹೀಗಂತ ಬೆಳಗಾವಿಯಲ್ಲಿ ಡಿಸಿಎಂ ರಿಯಾಕ್ಟ್ ಮಾಡಿರೋದು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಬೇಡ ನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಮೊನ್ನೆ ನಡೆದಂತ ಸಿಎಂ ಔತಣಕೂಟ, ಅಹಿಂದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಬಂದಿದೆ ಆ ಮೀಟಿಂಗ್ ಬಳಿಕ. ಆದ್ರೆ ಈಗ ನಡೆದಿರುವಂತ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದರ ನಂತರದಲ್ಲಿ ಹಾಗಾದ್ರೆ ಯಾವ ಮೆಸೇಜ್ ಹೊರಗೆ ಬರ್ತಾ ಇದೆ? ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರೂ ಕೂಡ ಈ ಔತಣಕೂಟಗಳು ಮುಂದುವರಿತಾ ಇದೆಯಲ್ಲ, ಹಾಗಾದ್ರೆ ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಬಣದವರು? ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಗಮನಿಸಬೇಕು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ವರ್ಗದ ಏನು ಶಾಸಕರು ಮಂತ್ರಿಗಳು ಏನಿದ್ರೆ ಅವರೊಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಳು ಆಗಿರುವಂತಹ ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಅದಕ್ಕೆ ಕೌಂಟರ್ ಅನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗವನ್ನ ಮುಂದಿಟ್ಕೊಂಡು ಏನು ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಏನಿತ್ತು, ಅದಕ್ಕೆ ಕೌಂಟರ್ ಕೊಡಬೇಕು. ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಬೇಕು, ಜೊತೆಗೆ ನಂಬರ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಮಾಡಿದ್ದಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರು ಪದೇ ಪದೇಯಾಗಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ನಾಯಕತ್ವ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಕೊಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಡಿಕೆಶಿ ಅವರಿಗೂ ಕೂಡ ಅವರು ಹೇಳಿರುವಂತದ್ದು. ಹಾಗಾಗಿ ಡಿಕೆಶಿ ಅವರು ನೋಡೋಣ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಈಗಷ್ಟೇ ಡಿನ್ನರ್ ಮೀಟಿಂಗ್ ಕೂಡ ಏನು ಯತೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಇಲ್ಲಿ ಕಾರವಾಗಿ ಏನು ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಡಿಕೆಶಿ ಅವರ ಏನು ಡಿನ್ನರ್ ಮೀಟಿಂಗ್ ಏನು ಮಾಡಿದ್ರೆ ನಾನೇನು ಮಾಡಲಿ, ಅದಕ್ಕೆ ನಾನು ಏನು ಹೇಳಬೇಕಾಗಿತ್ತು ಅದನ್ನ ಹೇಳೇ ಆಗಿದೆ ಅನ್ನೋ ಒಂದು ಮಾತನ್ನ ಕೂಡ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಈಗಷ್ಟೇ ಹೇಳಿರುವಂತದ್ದು. ಹಾಗಾಗಿ ಈ ಎಲ್ಲವ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈ ಒಂದು ರಾಜಕೀಯ ಬನ ಬಡಿದಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಂದುವರಿಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಡಿಸೆಂಬರ್ 21ರ ನಂತರ ಹೈಕಮಾಂಡ್ ಇಬ್ರು ನಾಯಕರಿಗೆ ಬುಲಾವನ್ನ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಏನಾದ್ರೂ ಈ ಸಂಧಾನ ಸಕ್ಸಸ್ ಆಗುತ್ತಾ, ಇದೇ ರೀತಿ ಮುಂದುವರಿತಾ ರಾಜ್ಯದಲ್ಲಿ ಮತ್ತೆ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತಾ? ಯಾಕಂದ್ರೆ ಬಿಜೆಪಿ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯಿಂದಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಕೆಲಸಗಳಾಗ್ತಿಲ್ಲ, ಅಭಿವೃದ್ಧಿಗಳಾಗ್ತಾ ಇಲ್ಲ, ಜನರ ಸಮಸ್ಯೆಯನ್ನ ಕೇಳೋರಿಲ್ಲ, ಜೊತೆಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋರು ಕೂಡ ಇಲ್ಲ. ಇವರು ಕುರ್ಚಿ ಕಾಳಗದಲ್ಲಿ, ಕುರ್ಚಿ ಕಾದಾಟದಲ್ಲಿ ನಿರತರಾಗಿದ್ದಾರೆ. ಅದನ್ನು ಬಿಟ್ಟ ಜನರ ಸಮಸ್ಯೆಯನ್ನು ಕೂಡ ಕೇಳಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಈ ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ನಂತರ ಈಗ ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಏನು ಒಂದು ಕೌಂಟರ್ ಕೊಡುವಂತ ಕೆಲಸವನ್ನ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಣದ ಆಪ್ತರಿಗೆ ಕೌಂಟರ್ ಕೊಡುವ ಕೆಲಸವನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಅಶ್ವಿನಿ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.